ಯುಗಾದಿ ಹಬ್ಬಕ್ಕೆ ದರ್ಶನ್ಗೆ ಬೇವು ಬೆಲ್ಲದಂತ ಸುದ್ದಿ ಸಿಗ್ತಾ ಇದೆ. ಸ್ವೀಟ್ ಅಂತ ನ್ಯೂಸ್ ಸಿಕ್ಕರೂ ಕಹಿಯಂತ ಕಂಡೀಷನ್ ಬಂದಿದೆ. ಜೈಲಿನಲ್ಲಿ ನಟ ದರ್ಶನ್ಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇರುವಂತದ್ದು. ಕಾರಾಗೃಹದ ಒಳಗೆ ಭೇಟಿಗೆ ಅನುಮತಿಯ ವಿಚಾರ. ಕೋರ್ಟ್ ಆದೇಶವಿದ್ರೂ ಕೂಡ ದರ್ಶನ್ಗೆ ಇಲ್ಲ ಕುಟುಂಬದ ಒಳ ಸಂದರ್ಶನ. ಜೈಲು ಅಧಿಕಾರಿಗಳಿಂದ ನಟ ದರ್ಶನ್ಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅಧಿಕಾರಿಗಳಿಗೆ ಮನವಿ ಮಾಡಿದಂತಹ ಮಾತ್ರಕ್ಕೆ ಅವಕಾಶವನ್ನ ನೀಡಲ್ಲ. ಒಬ್ಬರಿಗೆ ಈ ರೀತಿ ಅವಕಾಶ ನೀಡಿದ್ರೆ ಬೇರೆಯವರು ಕೇಳ್ತಾರೆ. ಬೇರೆ ಖೈದಿಗಳು ಕೂಡ ಅವಕಾಶವನ್ನ ನೀಡುವಂತೆ ಮನವಿಯನ್ನ ಮಾಡ್ತಾರೆ. ವಿಶೇಷ ಸಂದರ್ಭದಲ್ಲಿ ಮಾತ್ರ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ನೀಡಲಾಗುತ್ತೆ. ಹೀಗಾಗಿ ದರ್ಶನ್ ಕುಟುಂಬದ ಒಳ ಸಂದರ್ಶನಕ್ಕಿಲ್ಲ ಅವಕಾಶ. ಹಾಗಿದ್ರೆ ಒಳ ಸಂದರ್ಶನವನ್ನ ಯಾವಾಗ ಅನುಮತಿ ನೀಡಲಾಗುತ್ತೆ? ಖೈದಿಗೆ ಅನಾರೋಗ್ಯ ಇದ್ದಂತಹ ಸಂದರ್ಭದಲ್ಲಿ, ನಡೆಯಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ, ಕುಟುಂಬದಲ್ಲಿ ಸಾವು ಅಥವಾ ತುರ್ತು ವೈದ್ಯಕೀಯ ಪರಿಸ್ಥಿತಿ ಇದ್ರೆ ಬಿಡುಗಡೆಯ ದಿನಾಂಕದ 2 ತಿಂಗಳ ಮುಂಚೆ ಅವಕಾಶವನ್ನು ಕೊಡಲಾಗುತ್ತೆ. ಉದ್ಯೋಗ, ವಾಸಸ್ಥಳ, ಸಲಹೆ ಇತ್ಯಾದಿ ವ್ಯವಸ್ಥೆಗಳಿಗಾಗಿ ಒಳ ಸಂದರ್ಶನವನ್ನ ಕೊಡಲಾಗುತ್ತೆ. ಖೈದಿಗಳ ಭೇಟಿ ಮಾಡುವವರು ವಿಕಲಚೇತನರು, ಗರ್ಭಿಣಿಯಾಗಿರ್ತಾರೆ. ಸ್ವೀಟ್ ಅಂತಹ ನ್ಯೂಸ್ ಸಿಕ್ಕರೂ ಕೂಡ ಕಹಿಯಂತಹ ಕಂಡೀಷನ್ಸ್ ಅಪ್ಲೈ ಆಗಿದೆ. ಕಾರಾಗೃಹದ ಒಳಗೆ ಭೇಟಿ ಅನುಮತಿ ವಿಚಾರವಾಗಿ ಅಧಿಕಾರಿಗಳಿಗೆ ಮನವಿ ಮಾಡಿದ ಮಾತ್ರಕ್ಕೆ ಅವಕಾಶವನ್ನು ನೀಡೋದಿಲ್ಲ. ಒಬ್ಬರಿಗೆ ಈ ರೀತಿ ಅವಕಾಶ ನೀಡಿದ್ರೆ ಬೇರೆಯವರು ಕೂಡ ಕೇಳ್ತಾರೆ ಅಂತ ಹೇಳ್ತಿದ್ದಾರೆ. ಬೇರೆ ಖೈದಿಗಳು ಅವಕಾಶವನ್ನು ನೀಡುವಂತೆ ಮನವಿಯನ್ನು ಮಾಡ್ತಾ ಇದ್ದಾರೆ. ವಿಶೇಷ ಸಂದರ್ಭದಲ್ಲಿ ಮಾತ್ರ ಒಳ ಸಂದರ್ಶನಕ್ಕೆ ಅನುಮತಿಯನ್ನ ಕೊಡಲಾಗುತ್ತೆ. ಹೀಗಾಗಿ ದರ್ಶನ್ ಕುಟುಂಬದ ಒಳ ಸಂದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಯುಗಾದಿ ಹಬ್ಬಕ್ಕೆ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಕೊಟ್ಟರು ಕೂಡ, ಬಟ್ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಆಗಿದೆ. ಕುಟುಂಬದಲ್ಲಿ ಸಾವು ಅಥವಾ ತುರ್ತು ವೈದ್ಯಕೀಯ ಪರಿಸ್ಥಿತಿ ಇದ್ರೆ ಅಂದ್ರೆ ಒಳ ಸಂದರ್ಶನಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಅನುಮತಿಯನ್ನ ಕೊಡಲಾಗತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಉದ್ಯೋಗ ಮತ್ತೆ ವಾಸಸ್ಥಳ, ಸಲಹೆ ಇತ್ಯಾದಿ ವ್ಯವಸ್ಥೆಗಾಗಿ ಒಳ ಸಂದರ್ಶನವನ್ನ ಕೊಡಲಾಗತ್ತೆ. ಇನ್ನು ಖೈದಿಗಳ ಭೇಟಿ ಮಾಡುವವರು ವಿಕಲಚೇತನರು, ಗರ್ಭಿಣಿಯರಿದ್ರೆ ಆಗ್ಲೂ ಕೂಡ ಕೊಡಲಾಗತ್ತೆ. ಖೈದಿಗೆ ಅನಾರೋಗ್ಯ ಇದ್ರೆ, ನಡೆಯೋದಕ್ಕೆ ಸಾಧ್ಯವಾಗದಂತಹ ಸ್ಥಿತಿ ಇದ್ರೆ ಅವಾಗಲೂ ಕೂಡ ಹೋಗಿ ಮಾತನಾಡಿಸ್ಬೋದು, ನೋಡಬಹುದು. ಕುಟುಂಬದಲ್ಲಿ ಸಾವು ನೋವು ಸಂಭವಿಸಿರುವಂತಹ ಸಂದರ್ಭಗಳಲ್ಲಿ ಬಿಡುಗಡೆಯ ದಿನಾಂಕದ 2 ತಿಂಗಳ ಮುಂಚೆ ಅವಕಾಶವನ್ನ ಕೊಡಲಾಗುತ್ತೆ. ಉದ್ಯೋಗ, ವಾಸಸ್ಥಳ, ಸಲಹೆ ಇತ್ಯಾದಿ ವ್ಯವಸ್ಥೆಗಳಿಗಾಗಿ ಒಳ ಸಂದರ್ಶನವನ್ನು ಮಾಡಿಕೊಡ್ಲಾಗತ್ತೆ ಅನ್ನುವಂತಹ ವಿಚಾರ. ಹೆಚ್ಚು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಒಂದು ರೀತಿಯಾಗಿ ಯುಗಾದಿ ಹಬ್ಬಕ್ಕೆ ಗುಡ್ ನ್ಯೂಸ್ ಅಂತ ಹೇಳಿದ್ರು ಕೂಡ ಒಂದಷ್ಟು ಕಹಿಯಾಗಿರುವಂತಹ ಕಂಡೀಷನ್ಸ್ ಅಪ್ಲೈ ಆಗಿದೆ. ಸೊ ಯಾವೆಲ್ಲ ಕಂಡೀಷನ್ಸ್ ಮೇನ್ಲಿ ಅಪ್ಲೈಡ್ ಆಗಿರುವಂಥದ್ದು? ಸೊ ಹೇಗೆ ಸಂದರ್ಶನಕ್ಕೆ ಭೇಟಿ ಮಾಡಬೇಕು ಅಂತಂದ್ರೆ ಯಾವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ? ಯಾವ್ಯಾವ ಸಂದರ್ಭದಲ್ಲಿ ಭೇಟಿ ಮಾಡ್ಬೋದು ದರ್ಶನ್ ಅವರನ್ನ ಕುಟುಂಬಸ್ಥರು? ಏನಂದ್ರೆ ನಿನ್ನೆ ಒಂದು ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಒಂದು ಅರ್ಜಿಗೆ ಒಂದು ಸಮ್ಮತಿಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಯಾರು ದರ್ಶನ್ ಅವರನ್ನ ಭೇಟಿ ಮಾಡಕ್ಕೆ ಹೋಗ್ತಾರೆ ಅವ್ರಿಗೆ ಒಳ ಸಂದರ್ಶನಕ್ಕೆ ಏನು ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಜೈಲು ಅಧಿಕಾರಿಗಳು ಈ ಬಗ್ಗೆ ಒಂದು ನಿಯಮಾನುಸಾರ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಜೈಲು ಅಧಿಕಾರಿಗಳಿಗೆ ಒಂದು ಅಧಿಕಾರವನ್ನ ನೀಡಿರುವಂತದ್ದು. ಜೈಲು ಅಧಿಕಾರಿಗಳಿಗೆ ಅವ್ರ ಕುಟುಂಬಸ್ಥರು ಮನವಿ ಮಾಡಿದಂತ ಸಂದರ್ಭದಲ್ಲಿ ಅದು ಒಳ ಸಂದರ್ಶನಕ್ಕೆ ಅವಕಾಶ ಕೊಡುವಂತಹ ನಿರ್ಧಾರ ಜೈಲು ಅಧಿಕಾರಿಗಳು ತಗೋಬಹುದು ಅಥವಾ ಅದನ್ನ ನಿರಾಕರಣೆ ಮಾಡಬಹುದು ಅನ್ನೋ ಒಂದು ಸುಪ್ರೀಂ ಅಧಿಕಾರವನ್ನು ಸಹ ಈಗ ಒಂದು ಕೋರ್ಟ್ ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಏನು ಒಂದು ಯಾವ ಪ್ರಕರಣ ಸಂದರ್ಭದಲ್ಲಿ ಮತ್ತೆ ಯಾವ ಸಂದರ್ಭದಲ್ಲಿ ಈ ರೀತಿ ಒಳ ಸಂದರ್ಶನಕ್ಕೆ ಅವಕಾಶ ಕೊಡಬಹುದು ಅಂತ ಹೇಳಿ ಸಹ ಒಂದು ಇತ್ತೀಚೆಗೆ ಒಂದು ಏನು ಜೈಲು ಕಾರ್ಯಗೃಹದ ಡಿಜಿಪಿ ಆದಂತಹ ಅಲೋಕ್ ಕುಮಾರ್ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ರು. ಅಂದ್ರೆ ಖೈದಿಗೆ ಗಂಭೀರ ಅನಾರೋಗ್ಯ ಇದ್ದಂತ ಸಂದರ್ಭದಲ್ಲಿ ಇರ್ಬೋದು, ಮತ್ತೆ ಗಾಯದಿಂದ ನಡೆಯಲು ಸಾಧ್ಯವಾಗದಾಗಡೆ ಅಂತ ಹೇಳಲಿಕ್ಕೆ ತಿಂಗಳಿಗೆ ಒಮ್ಮೆ ಅವರ ಕುಟುಂಬಸ್ಥರಿಗೆ ಒಳ ಸಂದರ್ಶನಕ್ಕೆ ಅವಕಾಶವನ್ನು ಕೊಡಬಹುದು. ಮತ್ತೆ ಕುಟುಂಬದಲ್ಲಿ ಸಾವಾದಂತ ಸಂದರ್ಭದಲ್ಲಿ ತುರ್ತು ವೈದ್ಯಕೀಯ ಪರಿಸ್ಥಿತಿ ವೇಳೆ ಮತ್ತೆ ಕೊಡಬಹುದು. ಮತ್ತೆ ಬಿಡುಗಡೆಯ ದಿನಾಂಕದ 2 ತಿಂಗಳ ಮುಂಚೆಯೇ ಉದ್ಯೋಗ ಮತ್ತೆ ವಾಸಸ್ಥಳ ಇರ್ಬೋದು, ಇತರ ಸಲಹಾ ಸಂದರ್ಶನಕ್ಕೆ ಒಂದು ಅವಕಾಶವನ್ನು ಕೊಡಬಹುದು. ಮತ್ತೆ ಈ ಎಲ್ಲಾ ಅವಕಾಶಗಳನ್ನ ಏನು ಮತ್ತೆ ಈ ಎಲ್ಲಾ ಸಂದರ್ಭಗಳಲ್ಲಿ ಮಾತ್ರ ಏನು ಕೊಡಬಹುದು ಒಳ ಸಂದರ್ಶನಕ್ಕೆ ಅನ್ನೋದು ಇತ್ತೀಚೆಗೆ ಒಂದು ಜೈಲು ಮ್ಯಾನ್ಯುವಲ್ ಏನು ಹೊಸದಾಗಿ ಬಂದಿತ್ತು, ಅದರಲ್ಲಿ ಇರುವಂತಹ ಅಂಶಗಳು. ಆದ್ರೆ ಈಗ ದರ್ಶನ್ ಅವರಿಗೆ ಕೊಟ್ಟಿರುವ ಏನು ಪ್ರಕರಣದಲ್ಲಿ ನೋಡೋದಾದ್ರೆ ಈ ಎಲ್ಲಾ ಅಂಶಗಳು ಅವ್ರಿಗೆ ಅನ್ವಯಿಸುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ದರ್ಶನ್ ಅವ್ರಿಗೆ ಯಾವ್ದೇ ರೀತಿಯ ಸಮಸ್ಯೆಗಳಿಲ್ಲ, ಮತ್ತೆ
ಯಾವುದೇ ರೀತಿಯಾದಂತಹ ಒಂದು ತುರ್ತು ಪರಿಸ್ಥಿತಿ ಸಂದರ್ಭವೂ ಸಹ ಇಲ್ಲ. ಹಾಗಾಗಿ ಆ ಜೈಲು ಅಧಿಕಾರಿಗಳು ಇದನ್ನ ಕೊಡ್ತಾರಾ ಇಲ್ಲ ಅನ್ನೋದು ಅವರ ಮೇಲೆ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಆ ಕೋರ್ಟ್ ನಿಮ್ಮ ಅಧಿಕಾರವನ್ನು ನೀವು ಕೊಡ್ಬೋದು ಅಥವಾ ನೀವು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಸೀದಾ ಅವ್ರಿಗೆ ಜೈಲು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಏನ್ ಜೈಲು ಅಧಿಕಾರಿಗಳು ಯಾವ ರೀತಿ ಇದನ್ನ ನೋಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಅಥವಾ ಒಂದು ಕಡೆ ಈಗ ಏನೋ ಒಂದ್ ರೀತಿ ಬೇವು ಯುಗಾದಿ ಹಬ್ಬ ಸಹ ಇರುವಂತದ್ದು. ನಾಳೆ ಒಂದ್ ಕಡೆ ಬೇವು ಮತ್ತೆ ಬೆಲ್ಲ, ದರ್ಶನ್ಗೆ ಒಂದ್ ರೀತಿ ಕೋರ್ಟ್ ನಿಂದ ಬೆಲ್ಲ ಸಿಕ್ಕಿದ್ರು ಜೈಲು ಅಧಿಕಾರಿಗಳು ಬೇವು ಕೊಡ್ತಾರ ಅಥವಾ ಏನು ಬೆಲ್ಲನೇ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ಅವರ ವಿಷಯ ಹಬ್ಬ ಇರುವ ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಭೇಟಿ ಕೊಡ್ತಾರೆ. ನಾಳೆ ಆ ಒಂದು ಸಂದರ್ಭದಲ್ಲಿ ಏನಾದ್ರು ಅವ್ರಿಗೆ ಒಳಗಡೆ ಅವಕಾಶ ಮಾಡ್ಕೊಡ್ತಾರೆ ಕುಟುಂಬಸ್ಥರಿಗೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮ ಡೀಟೇಲ್ಸ್ಗಾಗಿ.